ನಮ್ಮಿಬ್ರ ಪ್ರಕಾರ ಇದು ಸುಳ್ಳು ಮದುವೆ, ಆದರೆ ನಮ್ಮ ಮನೆಯವ್ರಿಗೆಲ್ಲ ಇದು ಸಂಭ್ರಮ. ಆ ಸಂಭ್ರಮನ ಕೆಡ್ಸೋಕೆ ಹೇಳ್ತೀರಾ? ಸುಳ್ಳು ಅಂತ ಗೊತ್ತಿದ್ರು ಸಂಭ್ರಮಕ್ಕೆ ಜೊತೆಲಿ ನಿಂತ್ರೆ ಅದು ಇನ್ನೂ ತಪ್ಪಾಗತ್ತೆ. ಇದು ಅರ್ಥ ಆಗ್ತಿಲ್ವಾ ನಿಮ್ಗೆ? ಹರಿ, ಕೈ ತೆಗೆದ್ರೆ ಸರಿ. ಈಗ ಬಿಡಲ್ಲ ಕಣ, ಏನ ಮಾಡ್ತೀಯ? ಹರಿ, ಮಗನೇ ನನ್ನ ಮೇಲೆ ಕೈ ಮಾಡ್ತೀಯ? ಅಣ್ಣ ಇವಾಗ ಮುಚ್ಕೋಣ. ಸುಮ್ಮನೆ ನಿಲ್ಸ. ಮನೆ ಮುಂದೆ ಜನ ಸೇರಿದ್ದಾರೆ, ಅದೇನ ನಿಮ್ದು ಕಚ್ತೀನಿ ಅಂತ ನಾಚಿಕೆ ಆಗಲ್ಲ ನಿಮ್ಗೆ? ನನ್ ಮಕ್ಳೇನ್ರೋ ನೀವು? ನನ್ನ ಹೆಸರು ಉಳಿಸ್ತೀರಿ ಅಂದ್ರೋ ನೀವು? ಜನ ಎಲ್ಲ ಮನೆಗೆ ಹೋದ್ಮೇಲೆ ಇಟ್ಕೊಳ್ರ ನಿಮ್ ಜಗಳನ. ಯೋ ಹೋಗ ಸುಮ್ನೆ. ಏನು ನಿಂದು ಬುದ್ಧಿ ಬರಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ ನಾನು, ಏನು ಮಾಡಲಿ? ಕಟ್ಟಿ ಬಿಡು. ಯಾಕೋ ಅರಿ ಬಿಡ್ರ. ಓ ಅಣ್ಣ ಬಂದ್ರ? ಓ ಅಣ್ಣ ಬರೋಣ, ಬಾ ಕೂತ್ಕೋ. ಸದ್ಯ ನೀನ್ ರೆಡಿ ಅದಲ್ಲ, ಅಷ್ಟು ಸಾಕು. ಸಾರಿ ಕುಣಮಯ್ಯ, ಹರಿ ಮಾತಾಡಿದ್ ಕೇಳಿ ಮೈಯೆಲ್ಲ ಹೊರದೋಗಿತ್ತು. ಪರವಾಗಿಲ್ಲ ಅಣ್ಣ, ಇಬ್ಬರಲ್ಲಿ ಒಬ್ರು ಸುಮ್ಮನಾಗಿದ್ರು ಎಲ್ಲ ಸುಮ್ಮನಾಗಿ ಹೋಗಿರೋದು. ನಾನು ಅಣ್ಣ ಎಷ್ಟು ಕಷ್ಟಪಟ್ವಿ ಹೇಳು, ಆದ್ರೂ ನೀವಿಬ್ರು ತುಳ್ಕೊಂಡು ಸಾರಿ ಮೈ. ಪಾಪ ಅದ್ಗೇನು ನೋಡಿದ್ರು ಗೊತ್ತಾ? ಹೋಗೋಣ. ಇವಾಗ ಏನ್ ಅನ್ಕೊಳ್ಳಲ್ಲ ಹೇಳು? ಮೈ ಅರಿನೂ ಹುಡುಗಿನೂ ಎಲ್ಲ ಆಚೆ ಹೋಗಿದ್ರು, ಬಂದಿರೋದಕ್ಕೆ ರಿಸೆಪ್ಷನ್ ಮಾಡ್ತಿರೋದು. ಪಕ್ಕ ಬರ್ತಾರೆ ತಾನೆ, ನಮ್ನೆಲ್ಲ ಯಾಮರ್ಸ್ತಾ ಇಲ್ಲ ತಾನೆ? ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಕ್ಕ. ನಮ್ಮ ಅದಕ್ಕೆ ಹೆಂಗ್ ದೇವತೆ ತರ ಬರ್ತಾರೆ ನೋಡ್ತಾ ಇರಿ. ಮತ್ತೆ ಬೆಳಿಗ್ಗೆನೆ ಹುಡುಗಿ ಅಳ್ಕೊಂಡೆಲ್ಲ ಹೋಗಿದ್ಲಂತೆ. ಅಣ್ಣ ಅದು ಅವ್ರ ಅಪ್ಪಂಗೆ ಸ್ವಲ್ಪ ಹುಷಾರಿರ್ಲಿಲ್ವಂತೆ, ಅದಕ್ಕೆ ಅವ್ರನ್ನ ನೋಡ್ಕೊಬರೋಣ ಅಂತ ಹೋಗಿದ್ರು. ಪಾಪ ಈಗ ಹೇಗಿದ್ದಾರಂತೆ ಅವ್ರಪ್ಪ? ನೆಕ್ಸ್ಟ್ ಟೈಮ್ ಹೋಗೋವಾಗ ನಿಮ್ನು ಕರ್ಕೊಂಡು ಹೋಗಿ ಕೇಳ್ತೀನಿ ರೀ. ಹೋಗಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋರಂತೆ. ಈಗ ಕೂತಿದ್ದೀರಲ್ಲ, ಕೂತಿರಿ. ನಾವೇನೋ ಇಲ್ಲಿ ಮ್ಯಾನೇಜ್ ಮಾಡ್ತಾ ಇದೀವಿ, ಆದ್ರೆ ನಿಮ್ ಜಗಳ ನೋಡಿದ್ಮೇಲೆ ಅದಕ್ಕೆ ರಿಸೆಪ್ಷನ್ ಒಪ್ಕೋತಾರೆ ಅನ್ನೋದೇ ಡೌಟು. ನನ್ಗಂತೂ ಹರಿ ಮೇಲೆ ನಂಬಿಕೆನೇ ಇಲ್ಲ ಮೈ. ನೀನೇ ನೋಡಿದ್ಯಲ್ಲೋ, ಚೇಳ್ ಕುಡ್ದಂಗೆ ಆಡ್ತಾನೆ. ಮುತ್ತಣ್ಣ ಇರೋದ್ರಿಂದ ಅದಕ್ಕೆ ಬರ್ತಾರೆ ಅನ್ನೋ ನಂಬಿಕೆ. ಅಲ್ಲಿ ಅಂತಂಬ್ರು ಗುಸು ಮಾತಾಡ್ತಾ ಇದ್ದೀರಿ. ಹುಡುಗಿ ಮನೇಲಿ ಇದ್ದಾಳ ಇಲ್ವಾ? ಹಾಳಾದವ್ರು ಗೂಬೆ ತರ ಯಾವಾಗ್ಲೂ ನಮ್ಮನೆ ಮೇಲೆ ಕಣ್ಣಿರುತ್ತೆ. ಇರೋಣ, ಹೋಗಿ ಮ್ಯಾನೇಜ್ ಮಾಡ್ಕೊ ಬರ್ತೀನಿ. ಬೇಡ ಮೈ, ಕೆಲಸ ಇದೆ, ಬಾರೋ. ಅಲ್ಲ ಅವ್ರು ಬಾರೋ. ಸರಿ ನಡಿ. ಸಾರಿ ಅಣ್ಣ, ಒಂದು ಒಳ್ಳೆ ವಿಚಾರಕ್ಕೆ ಕೆಟ್ಟದಾಗ ನಡ್ಕೊಂಡ್ಬಿಟ್ರ. ನಾನಲ್ಲ ಅಣ್ಣ, ಆ ಕಂಟಿನೇ. ಸಾಕ್ ನಿಲ್ಸು. ಕೋಪ ಎಲ್ರಿಗೂ ಮೂಗಿನ ತುದಿ ಮೇಲೆ ಇರುತ್ತೆ, ಹಾಗಂತ ಇನ್ನೊಬ್ರ ಮೇಲೆ ಪ್ರತಾಪ ತೋರ್ಸೋದಲ್ಲ. ಅಲ್ಲ ಕಣೋ ಹರಿ,
ನಾವೆಲ್ಲ ನಿನಗೆ ಕೆಟ್ಟದಾಗ್ಬೇಕು ಅಂತ ಇದನ್ನೆಲ್ಲ ಮಾಡಿದ್ವೇನೋ? ಗೊತ್ತಾಯ್ತಣ್ಣ, ನೀವು ನನ್ನ ಒಳ್ಳೇದಕ್ಕೆ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಏರ್ಪಾಟ್ ಮಾಡಿದ್ದೀರಾ. ಆದರೆ ನಾವಿಬ್ರು ಇದಕ್ಕೆ ತಯಾರಾಗಿ ಬಂದಿಲ್ಲ ಅಣ್ಣ. ನೆನೆ ನೀವು ಫಸ್ಟ್ ನೈಟ್ ಏರ್ಪಾಟ್ ಮಾಡಿದಾಗಲೇ ಅವ್ರ ಪರಿಸ್ಥಿತಿ ಏನು ಅಂತ ನಿಮ್ಗೆ ತಿಳಿಸಿ ಹೇಳಿದ್ದೀನಿ. ಅವ್ರ ಅಪ್ಪನ ನೆನ್ಸ್ಕೊಂಡು ಮನೆಗೆ ಬರೋವರೆಗೂ ಅಳ್ತಾನೆ ಇದ್ರು. ಇಲ್ಲಿ ಬಂದು ಇದನ್ನೆಲ್ಲ ನೋಡಿದ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳೋಣ? ತಪ್ಪು ನಮ್ದು ಇದೆ, ಒಪ್ಕೋತೀನಿ ಹರಿ. ನೀನು ಗೊತ್ತು ಅಂತಾನೆ ಅನ್ಕೊಂಡಿದ್ವಿ ಕಣೋ. ಇಲ್ಲಿ ಮೈನು ಕನ್ಫ್ಯೂಸ್ ಆಗೋದಾ, ಅಲ್ಲಿ ಅಷ್ಟೆಲ್ಲ ಆಗಿರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಾನು ಹೇಳೋದು ಸ್ವಲ್ಪ ಕೇಳು ಹರಿ. ನೀವು ಮನೆಯಿಂದ ಹೋದಾಗಿಂದ ಅಕ್ಕಪಕ್ಕದವ್ರು ಯಾರು ಕೆಲ್ಸಕ್ಕೆ ಹೋಗಿಲ್ಲ ಕಣೋ. ಯಾಕಣ? ಎಲ್ರು ನಿಮ್ ಬಗ್ಗೆನೆ ಮಾತಾಡ್ತಾ ಕೂತಿರ್ತಾರೆ. ನಿಮ್ ಮನೆಗ್ ಬಂದ್ ಹುಡುಗಿ ಓಡೋದ್ಲಂತೆ, ನಿಮ್ ತಮ್ಮ ಕರ್ಕೊಂಬಂದ್ ಹುಡುಗಿ ವಾಪಸ್ ಹೊಟ್ಟೋದ್ಲಂತೆ, ಬರೀ ಇದೇ ಮಾತು. ನನಗಂತೂ ಇಲ್ಲ ಇಲ್ಲ ಅಂತ ಹೇಳಿ ಹೇಳಿ ಸಾಕಾಯ್ತು. ನಮಗೂ ಐಡಿಯಾ ಇರ್ಲಿಲ್ಲ ಕಣೋ, ಅಪ್ಪನ ಹೇಳಿದ್ದು ಅದ್ ನಮಗೂ ಸರಿ ಅನಿಸ್ತು. ಅದಕ್ಕೆ ಎಲ್ಲ ಏರ್ಪಾಟು ಮಾಡಿ ಜನರನ್ನ ಕರೆದ್ವಿ. ನಮ್ ಹರಿ ಮದುವೆ ಆಗಿದೆ ಅಂತ ಎಲ್ರಿಗೂ ಧೈರ್ಯವಾಗಿ ಹೇಳಿದ್ವಿ. ಹರಿ, ಇನ್ಮೇಲೆ ಚಂದನ ಈ ಮನೇಲೆ ಇರ್ತಾಳೆ ಅಲ್ವಾ? ಜನ ಎಲ್ಲ ಆಗ್ಲೇ ಬರೋದಕ್ಕೆ ಶುರು ಮಾಡಿದಾರೆ ಕಣೋ. ಗಾಳಿ ಸುದ್ದಿ ಮಾತಾಡೋದಕ್ಕೆ ಇನ್ನೇನಾದ್ರೂ ನಮ್ಮ ಮನೆ ವಿಷಯ ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಬೆಳಗ್ಗೆಯಿಂದ ನೀವು ಹೋಗಿರೋ ವಿಚಾರ ಮಾತಾಡಿ ಮಾತಾಡಿ ಅವ್ರಿಗಿನ್ನೂ ಸಾಕಾಗಿಲ್ಲ ಅನ್ಸುತ್ತೆ. ಹರಿ, ಎಲ್ಲ ರೆಡಿ ಆಗಿದೆ ಕಣೋ. ಡೆಕೋರೇಷನ್ ಮಾಡಿದೀವಿ, ಅಡಿಗೆ ರೆಡಿ ಆಗಿದೆ, ಸೌಂಡು ಎಲ್ಲ ಹಾಕ್ಸಿದೀವಿ. ಅದಕ್ಕೆಲ್ಲ ನನ್ಗೇನು ಬೇಜಾರಿಲ್ಲ ಹರಿ. ಆದ್ರೆ ಈಗ ನಿನ್ ಜೊತೆ ನಿನ್ ಹೆಂಡತಿ ಬಂದು ನಿಂತ್ಕೊಳ್ಳಿಲ್ಲ ಅಂದ್ರೆ ಈ ಊರಿನ ಜನ ಅದಕ್ಕೂ ಇನ್ನೇನಾದ್ರೂ ಕತೆ ಕಟ್ಟು ಮಾತಾಡ್ತಾರೆ. ಹೇಳಿದ ಅರ್ಥ ಆಯ್ತೇನೋ? ಹರಿ, ಏ ಹರಿ, ನಾನು ಹೇಳಿದ್ ಕೇಳಿಸ್ತಾ ನಿನಗೆ? ಹೇಳೋಣ. ಇಬ್ರು ಒಟ್ಟಿಗೆ ಬರ್ತೀರಲ್ಲ? ಚಂದನ ವಾಪಸ್ ಬರೋದೇ ಇಲ್ಲ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ಈಗ ಬಂದ್ಮೇಲೆ ರಿಸೆಪ್ಷನ್ ನಡೆದಿಲ್ಲ ಅಂದ್ರೆ ಏನ್ ಅನ್ಕೊಳಲ್ಲ ಹೇಳು? ಹರಿ, ಒಂದ್ 2-3 ಗಂಟೆ ಅಷ್ಟೇ ಕಣೋ. ಅವ್ರಿಗೆ ಹೇಳೋ ರೀತಿ ಹೇಳಿದ್ರೆ ಖಂಡಿತ ಒಪ್ಕೋತಾರೆ. ಅವ್ರಿಗೆ ಒಳ್ಳೆ ಮನ್ಸಿರೋದಕ್ಕೆ ಅಲ್ವಾ ನಿನ್ನ ಮದುವೆ ಆಗಿರೋದು. ಬೇಕಾದ್ರೆ ನಾನ್ ಚಂದನನ ಹತ್ರ ಮಾತಾಡ್ಲಾ? ಅಣ್ಣ, ನಾನೇ ಮಾತಾಡ್ತೀನಿ. ಸರಿಯಾಗಿ ತಿಳಿಸಿ ಹೇಳು. ಹೇಳ್ತೀನಿ ಅಣ್ಣ, ರೆಡಿ ಆಗೋಕೆ ಹೇಳ್ತೀನಿ. ಸರಿ ಕಣ. ಏನು ಇವರೆಲ್ಲ ಈ ಥರ ಚಿಕ್ಕ ಮಕ್ಳ ಥರ ಜಗಳಾಡ್ತಿದ್ದಾರೆ ಅನ್ಕೊಂಡ್ರ? ನಾವು ಹಂಗೆ ಅವಾಗವಾಗ. ಏನ್ ನಡೀತಿದೆ ಇಲ್ಲಿ? ಏನಿಲ್ಲ ಮೇಡಮ್. ಸಾಕ್ ನಿಲ್ಸಿ. ಇಷ್ಟೆಲ್ಲ ಈ ಸಾಂಗು, ಡೆಕೋರೇಷನ್, ರಿಸೆಪ್ಷನ್ ಅದನ್ನೆಲ್ಲ ಯಾರನ್ನ ಕೇಳಿ ಅರೇಂಜ್ ಮಾಡಿದ್ದಾರೆ? ನಿಮ್ಗೆ ಮನೆಯಲ್ಲಿ ನಿಜ ಹೇಳಕ್ ಆಗತ್ತೋ ಇಲ್ವೋ? ಈಗ್ಲಾ? ಹೌದು, ಈಗ್ಲೇ ಹೋಗಿ ಎಲ್ರಿಗೂ ನಿಜ ಹೇಳಿ. ಮೇಡಮ್, ಇವಾಗ ಹೇಗೆ ಹೇಳಕ್ಕಾಗತ್ತೆ? ಎಲ್ರು ಅಲ್ಲಿ ಕಾಯ್ತಾ ಇದ್ದಾರೆ, ನೀವೇ ನೋಡಿದ್ರಿ ತಾನೆ. ಇಂಥ ಟೈಮಲ್ಲಿ ಈಗ್ಲೂ ಹೇಳಿಲ್ಲ ಅಂದ್ರೆ ದೊಡ್ಡ ತಪ್ಪಾಗತ್ತೆ. ನೀವ್ ಹೇಳಲ್ವಾ? ನಾನೇ ಹೋಗಿ ಹೇಳ್ತೀನಿ. ಮೇಡಮ್ ಬೇಡ. ನಮ್ಮಿಬ್ರ ಪ್ರಕಾರ ಇದು ಸುಳ್ಳು ಮದ್ವೆ. ಆದ್ರೆ ನಮ್ಮ ಮನೆಯವ್ರಿಗೆಲ್ಲ ಇದು ಸಂಭ್ರಮ. ಆ ಸಂಭ್ರಮನ ಕೆಡ್ಸೋಕೆ ಹೇಳ್ತೀರಾ? ಸುಳ್ಳು ಅಂತ ಗೊತ್ತಿದ್ರು ಸಂಭ್ರಮಕ್ ಜೊತೆಲಿ ನಿಂತ್ರೆ ಅದು ಇನ್ನೂ ತಪ್ಪಾಗತ್ತೆ. ಇದು ಅರ್ಥ ಆಗ್ತಿಲ್ವಾ ನಿಮ್ಗೆ? ನಾನು ಮೊದ್ಲೇ ಹೇಳಿದ್ದೆ ನಿಮ್ಗೆ, ಆದ್ರೆ ನೀವು ಯಾರ ಹತ್ರನೂ ಸತ್ಯ ಹೇಳಿಲ್ಲ. ಅದು ಟೈಮ್ ಸಿಗ್ಲಿಲ್ಲ. ಏನು ಟೈಮ್ ಸಿಗ್ಲಿಲ್ವಾ? ಅಂದ್ರೆ ಸರಿಯಾದ ಟೈಮು ಕೂಡ್ ಬರ್ಲಿಲ್ಲ ಅಂತಂದೆ. ಮನೆಗೆ ಬಂದಾಗ ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ಟೆ.
ಬೆಳಿಗ್ಗೆ ಹೇಳೋಣ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಹೊರಟ್ಬಿಟ್ವಿ. ನಾನು ತಾನೇ ಏನು ಮಾಡಲಿ ಹೇಳಿ? ನಿನ್ನೆ ರಾತ್ರಿ ಗಾಡಿಲಿ ಸುಮ್ಮನೆ ಇದ್ರಿ ತಾನೆ, ಫೋನ್ ಮಾಡಿ ಹೇಳಕ್ ಏನಾಗಿತ್ತು? ಇಂಥ ವಿಷಯನೆಲ್ಲ ದಿಢೀರಂತ ಫೋನ್ ಮಾಡಿ ಹೇಳಕ್ಕಾಗತ್ತಾ? ಫೋನ್ ಮಾಡಿ ನಮ್ಮ ಮದುವೆ ಸುಳ್ಳು ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರಾ? ನೀವೇ ಹೇಳಿ. ಸರಿ ಆಯ್ತು, ಈಗ್ಲಾದ್ರೂ ಹೋಗಿ ನಿಜ ಹೇಳ್ಬೋದಲ್ವಾ? ಹಾ, ಹೇಳ್ಬೇಕು ಅಂತಾನೆ ಹೋದೆ. ಅಷ್ಟರಲ್ಲಿ ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇಲ್ಲ, ಸಾಧ್ಯ ಇಲ್ಲ. ಇಲ್ಲಿವರೆಗೂ ನಡೆದಿದ್ದೆ ಸಾಕು. ಇನ್ಮೇಲೆ ಏನೇನೂ ನಡೆಯಕ್ ನಾನ್ ಬಿಡಲ್ಲ. ನಾನು ನಿಮ್ಗೆ ಹೇಗೆ ಹೇಳಲಿ? ಸತ್ಯನೇ ಹೇಳಿ. ನಮ್ಮಿಬ್ರಿಗೂ ಮದ್ವೆ ಆಗಿಲ್ಲ ಅಂತ ನಿಮ್ಮ ಮನೆಯವ್ರಿಗೆ ಹೋಗಿ ಹೇಳಿ. ಹರಿ ಅಣ್ಣ, ಅಯ್ಯೋ ಸಾರಿ, ಸಡನ್ ಆಗಿ ಬಂದ್ಬಿಟ್ಟೆ. ನಿಮ್ಗೆ ಸೀರೆ ಅಣ್ಣ ನಾನು ಕೊಡ್ತೀನಿ, ನೀನು ಹೋಗು. ಇನ್ನೊಂದು ನಿಮಿಷ. ಅದು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಿಡಿ. ನಿಮ್ಮ ತಂದೆಯವ್ರಿಗೆ ಏನು ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಇದನ್ನೆಲ್ಲ ಏರ್ಪಾಟ್ ಮಾಡಿದ್ದು. ಹಾ, ನಾನು ಮಾತಾಡ್ತೀನಿ, ನೀನು ಹೋಗು. ಬೇಗ ರೆಡಿಯಾಗಿ ಬಂದ್ಬಿಡಿ. ಇಡೀ ಊರ್ ಜನನೇ ಈ ಗಂಧದ ಗುಡಿ ಮನೆ ಸೊಸೆನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲರೂ ಕಾಯ್ತಾ ಇದಾರಂತೆ. ರೀ, ನೀವ್ ಒಳ್ಳೆ. ಎಲ್ರು ಸೊಸೆ ಸೊಸೆ ಅಂತ ಯಾಕೆ ಅಂತಿದಾರ ನನ್ನ? ಅವ್ರು ಯಾರಿಗೂ ಸತ್ಯ ಗೊತ್ತಿಲ್ಲ ಮೇಡಮ್. ನೀವು ಇವಾಗ ಬಂದಿಲ್ಲ ಅಂದ್ರೆ ಎಲ್ಲ ತಪ್ಪಾಗ್ಬಿಡುತ್ತೆ. ನಾನ್ ನಿಮ್ನ ಬಂದು ಕೇಳ್ಕೊಂಡಾಗ ನೀವ್ ನಂಗೆ ಹೆಲ್ಪ್ ಮಾಡಿದ್ರಿ. ಅದಕ್ಕೆ ನನ್ನಿಂದನೂ ಒಂದು ಹೆಲ್ಪ್ ಆಗ್ಲಿ ಅಂತ ನಾನು ಅನ್ಕೊಂಡೆ. ಆದ್ರೆ ಈಗ ನಿಮ್ಮ ಅಣ್ಣ ಬಂದು ಸೊಸೆ ನೋಡಕ್ ಬಂದಿದ್ದಾರೆ ಅಂತೆಲ್ಲ ಹೇಳಿದ್ಮೇಲೆ ಚಾನ್ಸೇ ಇಲ್ಲ. ಅಲ್ಲ ಮೇಡಮ್, ನಾನು